ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಶಾಸಕ ಗಣಿಗ ರವಿಕುಮಾರ್ ಸವಾಲು ಹಾಕಿದ್ದಾರೆ. ಜಿಲ್ಲೆಗೆ ಕೈಗಾರಿಕೆ ತರುವ ವಿಚಾರವಾಗಿ ಸವಾಲು ಹಾಕಿರುವಂಥದ್ದು ಕಾಂಗ್ರೆಸ್ ಶಾಸಕ ರವಿ ಗಣಿಗ ಹೇಳ್ತಾ ಇದ್ದಾರೆ. ಮಂಡ್ಯಕ್ಕೆ ನೀವು ಕೈಗಾರಿಕೆಯನ್ನು ತನ್ನಿ ಅಂತ ಹೇಳಿ ಸವಾಲು ಹಾಕ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆಗೆ, ಮಂಡ್ಯದಲ್ಲಿ ಕೈಗಾರಿಕೆ ಸ್ಥಾಪನೆಗೆ 100 ಎಕರೆ ಜಾಗ ಇದೆ. ಜಾಗ ಇಲ್ಲ ಅಂತ ಹೇಳ್ತಾ ಇದ್ರು ಕುಮಾರಸ್ವಾಮಿ ಅವರು. ನೋಡಿ, 100 ಎಕರೆ ಜಾಗ ಇದೆ, ನೀವು ಇಂಡಸ್ಟ್ರಿಯನ್ನ ತೆಗೆದುಕೊಂಡು ಬನ್ನಿ ಅಂತ ರವಿ ಕೇಳ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಇಂಡಸ್ಟ್ರಿಯನ್ನ ತರೋಕೆ ಸಹಕಾರ ಕೊಡ್ತಾ ಇಲ್ಲ. ಮಂಡ್ಯದಲ್ಲಿ ಇಂಡಸ್ಟ್ರಿ ಸ್ಥಾಪನೆಗೆ ಜಾಗ ಇಲ್ಲ ಅಂತ ಹೇಳಿ ಎಚ್ ಡಿ ಕುಮಾರಸ್ವಾಮಿ ಈ ಹಿಂದೆ ಮಾತನಾಡಿದ್ರು. ಅದೇ ವಿಚಾರವಾಗಿ ರವಿ ಗಣಿಗ ಹೇಳ್ತಾ ಇದ್ದಾರೆ. ನೋಡಿ, ಜಾಗ ಇದೆ 100 ಎಕರೆ, ನೀವು ಮೊದಲೇ ಇಂಡಸ್ಟ್ರಿಯನ್ನು ತಗೊಂಡು ಬನ್ನಿ, ನೀವು ಸುಮ್ಮನೆ ಮಾತಾಡೋದಲ್ಲ, ಆರೋಪ ಮಾಡೋದಲ್ಲ ಹೇಳ್ತಾರೆ. ಹೀಗಾಗಿ ಇದೇ ವಿಚಾರವಾಗಿ DC ಜೊತೆಗೆ ಹೋಗಿ ಇಂಡಸ್ಟ್ರಿಗೆ ಜಾಗವನ್ನು ಕೂಡ ಗುರುತಿಸಿದ್ದಾರೆ ಗಣಿಗ ರವಿಕುಮಾರ್. ಇಂಡಸ್ಟ್ರಿ ಸ್ಥಾಪನೆಗೆ ಸೂಕ್ತ ಸ್ಥಳ, ಎಲ್ಲದಕ್ಕೂ ಕೂಡ ಸಹಕಾರವನ್ನು ನಾವು ಮಾಡ್ತೇವೆ. ಮಂಡ್ಯಕ್ಕೆ ನೀವು ಮೊದಲು ಕೈಗಾರಿಕೆಯನ್ನು ತೆಗೆದುಕೊಂಡು ಬನ್ನಿ ಕೇಂದ್ರ ಸಚಿವರೇ, ಕುಮಾರಸ್ವಾಮಿಯವರೇ ಅಂತ ಕಾಂಗ್ರೆಸ್ನ ಶಾಸಕ ರವಿ ಗಣಿಗ ಕೇಂದ್ರ ಸಚಿವರಿಗೆ ಸವಾಲನ್ನು ಹಾಕಿರುವಂಥದ್ದು. ಎಚ್ ಡಿ ಕುಮಾರಸ್ವಾಮಿ ಅವರು ಮಾಡಿದಂಥ ಒಂದು ಆರೋಪಕ್ಕೆ ರಾಜ್ಯ ಸರ್ಕಾರ ಸರಿಯಾದ ರೀತಿ ಸ್ಪಂದಿಸ್ತಾ ಇಲ್ಲ. ಇಂಡಸ್ಟ್ರಿಯನ್ನು ತರೋಣ ಅಂತಂದರೆ ಅದಕ್ಕೆ ಸೂಕ್ತವಾದಂತಹ ಸ್ಥಳಾವಕಾಶ ಇಲ್ಲ, ಜಾಗವನ್ನು ಕೊಡ್ತಾ ಇಲ್ಲ. ಹೀಗಾಗಿ ನಾವು ಹೆಂಗೆ ತರೋದು ರಾಜ್ಯಕ್ಕೆ ಕೈಗಾರಿಕೆಗಳನ್ನು ಅಂತ ಪ್ರಶ್ನೆ ಮಾಡಿದ್ರು. ಈಗ ಅವ್ರು ಹೇಳ್ತಾ ಇದ್ದಾರೆ, ನೋಡಿ, ನೀವು ಅದ್ರ ಬಗ್ಗೆ ಏನೂ ಕೂಡ ಚಿಂತೆ ಮಾಡಬೇಡ್ರಿ ಕೇಂದ್ರ ಸಚಿವರೇ, ನಮ್ಮ ಮಂಡ್ಯದಲ್ಲಿ 100 ಎಕರೆ ಜಾಗ ಇದೆ, ನೋಡಿ ಇಲ್ಲೇ ಇದೆ, ತಗೊಳ್ಳಿ, ಈ ಜಾಗವನ್ನು ಉಪಯೋಗ ಮಾಡಿಕೊಂಡು ನೀವು ಇಂಡಸ್ಟ್ರಿಯನ್ನು ತೆಗೆದುಕೊಂಡು ಬನ್ನಿ, ನಾವು ನಿಮಗೆ ಎಲ್ಲ ರೀತಿಯಾದಂತಹ ಸಹಕಾರವನ್ನು ಕೊಡ್ತೀವಿ. ನಮಗೆ ಜಿಲ್ಲೆಯ ಜನತೆಯ ಉದ್ಧಾರ, ಅಭಿವೃದ್ಧಿ ಎಲ್ಲವೂ ಕೂಡ ಮುಖ್ಯ. ಕೈಗಾರಿಕೆ ಬಂದರೆ ನಮ್ಮ ಭಾಗದ ಜನರಿಗೆ ಸಾಕಷ್ಟು ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗುತ್ತೆ. ಅದರಿಂದ ನಿಮಗೂ ಒಳ್ಳೆಯ ಹೆಸರು, ನಮ್ಮ ಸರ್ಕಾರಕ್ಕೂ ಒಳ್ಳೆಯ ಹೆಸರು. ಹೀಗಾಗಿ ನೀವು ಮೊದಲು ಕಾರ್ಖಾನೆಯನ್ನು ತೆಗೆದುಕೊಂಡು ಬನ್ನಿ, ನಾವೆಲ್ಲ ರೀತಿಯ ಸಹಕರಿಸ್ತೀವಿ, ಜಾಗ ಕೊಡ್ತೀವಿ, ಎಲ್ಲನೂ ಮಾಡ್ತೀವಿ ಅಂತ ಹೇಳಿ ರವಿ ಗಣಿಗ ಸವಾಲು ಹಾಕಿದ್ದಾರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ. ಮೊದಲು ತಗೊಂಡ್ಬರ್ಬೇಕು ನೀವು ಅಂತ ಹೇಳಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.